ಓಂ ಸ್ವಾಪ್ಯಯಾತ್ ಓಂ. ಇದು 1ನೇ ಅಧ್ಯಾಯದ 1ನೇ ಪಾದದ 9ನೇ ಸೂತ್ರ. ಇದು ಕೂಡ ಈ ಆತ್ಮಶಬ್ದದಿಂದ ಯಾರನ್ನ ತಗೊಳ್ಬೇಕು, ಗೌಣ ಆತ್ಮನನ್ನು ನಿರ್ಗುಣ ಆತ್ಮನನ್ನು ಅನ್ನೋದ್ರ ಬಗ್ಗೆ ಇರುವಂಥ ಮತ್ತೊಂದು ಯುಕ್ತಿನೇ ಆಗಿದೆ. ಯುಕ್ತ್ಯಂತರೇಣಾಪಿ ನಿರ್ಗುಣಸ್ಯ ವಾಚ್ಯತ್ವಂ ಪ್ರತಿಪಾದಯತ್ ಸೂತ್ರಮುಪನ್ಯಸ್ಯ ವ್ಯಾಚಷ್ಟೆ ಅಂತ ಜಯತೀರ್ಥರು ಕೂಡ ಇದು ಯುಕ್ತಿಯಂತರಕ್ಕಾಗಿ ಇರುವುದು, ಮತ್ತೊಂದು ಯುಕ್ತಿಯನ್ನು ಸೂಚನೆ ಮಾಡಲಿಕ್ಕಾಗಿರುವುದು ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಮೊದಲು ಪದ್ಮನಾಭ ತೀರ್ಥರ ಸತ್ತರ್ಕ ದೀಪಾವಳಿ ಮತ್ತು ಆ ಬಳಿಕ ತ್ರಿವಿಕ್ರಮ ಪಂಡಿತರ ತತ್ವಪ್ರದೀಪ, ಮುಂದೆ ಜಯತೀರ್ಥರ ಟೀಕಾ ನೋಡ್ತಾ ಇದ್ವಿ. ಇಲ್ಲಿ ಸ್ವಲ್ಪ ಅರ್ಥದ ಸೌಲಭ್ಯ ದೃಷ್ಟಿಯಿಂದ ಮೊದಲು ತತ್ವಪ್ರಕಾಶಿಕ ಈಗ ಹೇಳ್ತೇನೆ, ಮುಂದೆ ಸತ್ತರ್ಕ ದೀಪಾವಳಿ ಮತ್ತು ತ್ರಿವಿಕ್ರಮ ಪಂಡಿತರ ತತ್ವಪ್ರದೀಪ ನೋಡೋಣ. ಈಗ ನಾವು ನೋಡ್ತಿರುವುದು ಮತ್ತೊಂದು ಯುಕ್ತಿ, ಸ್ವಾಪ್ಯಯಾತ್ ಅಂತ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಇದು ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಮಂತ್ರ. ಇದು ಈ ಶುಕ್ಲ ಯಜುರ್ವೇದದ ಶಾಂತಿ ಮಂತ್ರವೂ ಕೂಡ ಹೌದು. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಅಂತ ಆಚಾರ್ಯರು ಪ್ರಾಯ ಇಡೀ ಶ್ಲೋಕವನ್ನು ಉದ್ಧರಿಸಿಲ್ಲ ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ ಪಡ್ತಾರೆ. ಆಚಾರ್ಯ ಉದ್ಧರಿಸಿರುವುದು ಅದರಲ್ಲಿ ಯಾವ ಒಂದು ಉತ್ತರಾರ್ಧವನ್ನು ಮಾತ್ರ, ಪೂರ್ವಾರ್ಧವನ್ನು ಅವರು ಉದ್ಧರಿಸಿಲ್ಲ. ಯಾಕೆಂದರೆ ನಮಗಿಲ್ಲಿ ಬೇಕಾಗುವುದು ಪೂರ್ಣಸ್ಯ ಪೂರ್ಣಮಾದಾಯ ಅಂತ, ಅದು ಮಾತ್ರ ಬೇಕಾಗಿರುವುದರಿಂದ ಅಷ್ಟನ್ನು ಮಾತ್ರ ಹೇಳಿದರೆ ಸಾಕು ಅಂತ ಗೋವಿಂದಾಚಾರ್ಯರು ಅಭಿಪ್ರಾಯ ಪಡ್ತಾರೆ. ಇರಲಿ, ಅಂತೂ ಈ ವೇದವಾಕ್ಯ ಏನು ಹೇಳ್ತದೆ ಅಂತನ್ನುವುದರ ಪೂರ್ಣ ಅವಲೋಕನವನ್ನು ಕೂಡ ನಾವು ಮಾಡಬೇಕು. ಭಗವಂತನ ಎಲ್ಲ ಅವತಾರಗಳು ಕೂಡ ಪೂರ್ಣ ಅಂತ ಹೇಳಲಿಕ್ಕೆ ಹೊರಟದ್ದು ಈಗಿನ ಒಂದು ಈ ಸೂತ್ರ. ಅದನ್ನು ಜಯತೀರ್ಥರು ಹೀಗೆ ವ್ಯಾಖ್ಯಾನಿಸಿದ್ದಾರೆ. ಅತಃ ಒಂದು ಪೂರ್ಣಮದಃ ಪೂರ್ಣಮಿದಂ, ಅದು ಪೂರ್ಣ ಇದು ಪೂರ್ಣ ಅಂತಿದೆ. ಕನ್ನಡದ ಅದು ಅಂತಿದೆಯಲ್ಲ, ಅದೇ ಸಂಸ್ಕೃತದಲ್ಲಿ ಅದಹ. ಮತ್ತೆ ಇದಂ ಇದು ಅಂತೀವಿ ಕನ್ನಡದಲ್ಲಿ, ಅದು ಸಂಸ್ಕೃತದಲ್ಲಿ ಇದಂ. ಅದು ಪೂರ್ಣವಾಗಿದೆ, ಇದು ಪೂರ್ಣವಾಗಿದೆ. ಅದಹ ಅಂದರೆ ಮೂಲ ರೂಪಂ ಪೂರ್ಣಂ, ಇದಂ ಅವತಾರ ರೂಪಂ ಚ ಪೂರ್ಣಂ. ಮೂಲ ನಾರಾಯಣ ಅಂತ ಏನು ರೂಪ ಇದೆ, ಅನಂತ ಪದ್ಮನಾಭ ಅಂಥೇಳಿ, ಆ ರೂಪವು ಪೂರ್ಣ. ಹಾಗೇನೆ ಮೂಲ ರೂಪವು ಕೂಡ ಪೂರ್ಣ ಆಗಿರುವಂತೆ ಈ ಅವತಾರ ರೂಪವು ಕೂಡ ಪೂರ್ಣವಾಗಿದೆ ಅಂತ ತಾತ್ಪರ್ಯ. ಅವತಾರ ರೂಪಂ ಚ ಪೂರ್ಣಂ ತತ್ ಪೂರ್ಣಂ ಸೃಷ್ಟಿಕಾಲೇ ಪೂರ್ಣಾನ್ ಮೂಲ ರೂಪಾತ್ ಉದ್ರಿಚ್ಯತೆ ಪೂರ್ಣಾತ್ ಪೂರ್ಣ ಮುದಚ್ಯತೆ ಅಂತಿದೆ. ಅದರ ಅನ್ವಯ ಪೂರ್ಣಂ ಪೂರ್ಣಾತ್ ಉದಚ್ಯತೆ ಅಂತ. ಪೂರ್ಣವು ಪೂರ್ಣದಿಂದ ಹೊರಗೆ ಬರ್ತದೆ. ಅದು ಪೂರ್ಣದಿಂದ ಪೂರ್ಣ ಹೊರಗೆ ಬರೋದು ಯಾವಾಗ ಅಂತ ಜಿಜ್ಞಾಸೆ ಬಂದರೆ, ಈ ತತ್ ಪೂರ್ಣಂ ಅವತಾರ ರೂಪವಾದಂಥ ಪೂರ್ಣ ಏನಿದೆ ಅದು ಸೃಷ್ಟಿಕಾಲದಲ್ಲಿ ಪೂರ್ಣಾತ್ ಅಂತ ಪಂಚಮಿ ವಿಭಕ್ತಿಯ ಶಬ್ದಕ್ಕೆ ಮೂಲ ರೂಪದಿಂದ ಅಂತ ಅರ್ಥ. ಆ ಮೂಲ ರೂಪದಿಂದ ಅವತಾರ ರೂಪ ಅನ್ನುವುದು ಹೊರಗೆ ಬರ್ತದೆ ಅಂತ ಅದರ ತಾತ್ಪರ್ಯ. ಉದ್ರಿಚ್ಯತೆ, ಉದಚ್ಯತೆ ಅಂದರೆ ಉದ್ರಿಚ್ಯತೆ ಅಂತ ಅರ್ಥ. ಸಿಡಿದು ಹೊರಗೆ ಬರ್ತದೆ ಅಂತ ಹೀಗಾದ್ರೆ ಅರ್ಥ. ಮುಂದೆ ಇದು ಸೃಷ್ಟಿಯ ಪ್ರಾರಂಭ ಕಾಲದಲ್ಲಿದ ವರ್ಣನೆ ಆಯಿತು. ಸೃಷ್ಟಿಯ ಪ್ರಾರಂಭ ಕಾಲದಲ್ಲಿ ಹೀಗೆ ವರ್ಣನೆ ಆಗ್ತದೆ. ಅವತಾರ ರೂಪ ಅಂದರೆ ರಾಮಕೃಷ್ಣ ಮೊದಲಾದದ್ದು ಭೂಮಿಯಲ್ಲಿ ಅವತಾರ ಮಾಡಿರ್ತಾವಲ್ಲ, ಆ ರೂಪಗಳ ಬಗ್ಗೆ ಮಾತ್ರ ಹೇಳ್ತಿರೋದಲ್ಲ. ಭಾಗವತದ ಮೊದಲ ಸ್ಕಂದದಲ್ಲಿ 3ನೇ ಅಧ್ಯಾಯದಲ್ಲಿ ಏನು ಅವತಾರಗಳ ವರ್ಣನೆ ಇದೆ, ಈ ಭೂಲೋಕದಲ್ಲಿ ಆಗುವ ಅವತಾರಗಳಲ್ಲೇ ಬೇರೆ ಅಲ್ಲದೇ ಬೇರೆ ಬೇರೆ ಕಾಲದಲ್ಲಿ ಆಗುವ ಅವತಾರಗಳು ಕೂಡ. ಆ ಭಗವಂತ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಇತ್ಯಾದಿ ರೂಪಗಳನ್ನು ತಾಳುವುದು, ದೇವಲೋಕದಲ್ಲಿ ಆಗಿರುವ ಅವತಾರಗಳು, ಐತರೇಯ, ಸನತ್ ಕುಮಾರ ಇತ್ಯಾದಿ ಎಲ್ಲ ಅವತಾರಗಳು ಕೂಡ ಆ ಪೂರ್ಣವಾದಂತಹ ಮೂಲ ರೂಪದಿಂದ ಹೊರಗೆ ಬಂದಿವೆ. ಇವು ಎಲ್ಲವೂ ಕೂಡ ಅವತಾರ ರೂಪಗಳೇ ಆಗಿವೆ ಅಂತ ಅರ್ಥ. ಇದು ಸೃಷ್ಟಿಕಾಲದ
ಪ್ರಾರಂಭದ ವರ್ಣನೆ ಆಯಿತು. ಪ್ರಳಯ ಕಾಲದಲ್ಲಿ ಏನಾಗ್ತದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಮಂತ್ರದಲ್ಲಿ ಸೃಷ್ಟಿಕಾಲ ಪ್ರಳಯ ಕಾಲ ಅಂತ ಹೇಳಲಿಲ್ಲ, ನಾವೇ ಅದನ್ನು ವ್ಯತ್ಯಾಸ ಮಾಡಿ ತಿಳ್ಕೊಳ್ಬೇಕು. ಪ್ರಳಯೇಚ ಪ್ರಳಯ ಕಾಲದಲ್ಲಿ ಪೂರ್ಣಸ್ಯ ಸ್ವಸ್ಯ ಪೂರ್ಣಂ ಅವತಾರ ರೂಪಂ ಸ್ವೀಕೃತ್ಯ ಏಕೀಭೂಯ ಮೂಲ ರೂಪಂ ಅನ್ಯತ್ರ ಅಲೀನಂ ಸ್ವಯಂ ಅವಶಿಷ್ಯತೆ. ಇದು ಮುಂದಿನ ಅರ್ಥ. ಪೂರ್ಣಸ್ಯ ಪೂರ್ಣಮಾದಾಯ. ಪೂರ್ಣಸ್ಯ ಅಂತಿದೆಯಲ್ಲ, ಷಷ್ಠಿ ವಿಭಕ್ತಿ ಇದೆಯಲ್ಲ, ಆ ಷಷ್ಠಿ ವಿಭಕ್ತಿಗೆ ಏನರ್ಥ? ಪೂರ್ಣಸ್ಯ ಸ್ವಸ್ಯ, ಪೂರ್ಣನೇ ಆದಂತಹ ಭಗವಂತನ ಈ ಪೂರ್ಣವಾದಂತಹ ಅವತಾರ ಇದೆಯಲ್ಲ, ಪೂರ್ಣವಾದಂತಹ ರಾಮ, ಕೃಷ್ಣ, ಸನತ್ಕುಮಾರ ಮೊದಲಾದವುಗಳು ಅವತಾರ ರೂಪಗಳು. ಅವು ಪೂರ್ಣವೇ ಆಗಿವೆ. ಇವೆಲ್ಲವೂ ಆ ಭಗವಂತನ ಮೂಲ ಪೂರ್ಣ ರೂಪಕ್ಕೆ ಸಂಬಂಧಪಟ್ಟದ್ದಾಗಿವೆ. ಅವುಗಳನ್ನು ಸ್ವೀಕಾರ ಮಾಡಿ, ಆದಾಯ ಅಂದರೆ ಸ್ವೀಕಾರ ಮಾಡಿ, ಮೂಲ ರೂಪ ಅನ್ನುವುದು ಅವಶಿಷ್ಯತೆ, ಪೂರ್ಣಮೇವ ಅವಶಿಷ್ಯತೆ. ಇದು ಇಲ್ಲಿ ಅವಶಿಷ್ಯತೆ ಅಂತ ಅನ್ನೋದಕ್ಕೆ ಕರ್ತೃ ಪೂರ್ಣ ಅಂಥೇಳಿ. ಆ ಪೂರ್ಣ ಅನ್ನುವುದು ಈ ಏಕೀಭಾವವನ್ನು ಪಡೆದು ಆ ಮೂಲ ರೂಪ ಅನ್ನುವುದು ಅನ್ಯತ್ರ ಅಲೀನಂ, ಉಳಿದೆಲ್ಲ ರೂಪಗಳು ಅವನಲ್ಲಿ ಲೀನ ಆಗ್ತವೆ. ಸೃಷ್ಟಿಕಾಲದಲ್ಲಿ ಯಾವ್ಯಾವ ಉದ್ದೇಶಕ್ಕಾಗಿ ಆ ರೂಪಗಳು ಹೊರಗೆ ಬಂದಿದ್ದವೋ ಆ ಎಲ್ಲ ಉದ್ದೇಶಗಳು ಈಡೇರಿದ ಮೇಲೆ ಅವು ಹೊರಗೆ ಬರ್ತವೆ. ಆದರೆ ಇದು ಮಾತ್ರ, ಮೂಲ ರೂಪ ಮಾತ್ರ ಅನ್ಯತ್ರ ಅಲೀನಂ, ಬೇರೆ ಕಡೆ ಎಲ್ಲೂ ಲೀನವಾಗದೆ ಸ್ವಯಂ ಅವಶಿಷ್ಯತೆ, ತಾನೇ ಉಳಿದಿರುತ್ತದೆ ಅಂತ ಅದರ ತಾತ್ಪರ್ಯ. ಇತಿ ನಿರ್ಗುಣಸೇವ ಶ್ರುತ್ಯುಕ್ತತ್ವಾತ್. ಈ ಶ್ರುತಿಯಲ್ಲೂ ಕೂಡ ಪ್ರತಿಪಾದನೆ ಮಾಡಿರುವುದು ನಿರ್ಗುಣನಾದಂಥ ಪರಮಾತ್ಮನನ್ನೇ. ಪ್ರತಿಪಾದಿತ ಶ್ರುತ್ಯುಕ್ತತ್ವಾತ್ ಭವತ್ಯೇವ ಅಸೌ ವಾಚ್ಯ. ಆದ್ದರಿಂದ ಈ ನಿರ್ಗುಣ ಬ್ರಹ್ಮ ಅನ್ನೋನು ವಾಚ್ಯನೇ ಆಗಿದ್ದಾನೆ, ವೇದವಾಕ್ಯಗಳಿಂದ ವಾಚ್ಯನೇ ಆಗಿದ್ದಾನೆ ಅಂತ ಅದರ ತಾತ್ಪರ್ಯ. ಅಲ್ಲಿ ಇಷ್ಟು ಹೇಳಿದ ಮೇಲೆ ನಚಾಸೌ ಪೂರ್ಣ, ಇವನನ್ನ ಗೌಣ ಆತ್ಮ ಅಂತ ಹೀಗೆ ಹೇಳಲಿಕ್ಕೆ ಬರೋದಿಲ್ಲ. ಈ ಭಗವಂತ ಇವನು ಗೌಣ ಆತ್ಮನಲ್ಲ. ಗೌಣ ಆತ್ಮನ ಬಗ್ಗೆ ಇಲ್ಲಿ ವರ್ಣನೆ ಮಾಡ್ತಾ ಇಲ್ಲ. ಇಲ್ಲಿ ವರ್ಣನೆ ಮಾಡ್ತಿರುವುದು ನಿರ್ಗುಣನಾದ ಆತ್ಮನ ಬಗ್ಗೆನೆ. ಶ್ರುತಿಯಲ್ಲಿ ಯಾಕೆ ಆ ಥರ ಹೇಳಬೇಕು ಅಂದರೆ, ಶ್ರುತಿಯಲ್ಲಿ ಆ ಆತ್ಮ ಪೂರ್ಣ ಅಂತ ವರ್ಣನೆ ಮಾಡಿದ್ದಾರೆ. ಗೌಣ ಆತ್ಮ ಯಾವ ಕಾರಣಕ್ಕೂ ಕೂಡ ಪೂರ್ಣನಲ್ಲ. ಆತ್ಮ ಅವನು ಗುಣಪೂರ್ಣನಾಗಿದ್ದಾನೆ, ಮತ್ತು ತನ್ನಲ್ಲೇ ತಾನು ಲಯ ಹೊಂದುತ್ತಾನೆ ಅಂತ ಹೀಗೆಲ್ಲ ಬಂದಿದೆ. ಗುಣಬದ್ಧ ಜೀವ ಅವನು ಪೂರ್ಣನೂ ಅಲ್ಲ, ಅವನು ಬೇರೆಯವರ ಕಡೆ ಲಯ ಹೊಂದುವುದೂ ಇಲ್ಲ. ನಚಾಯಂ ಗೌಣ ಪೂರ್ಣತ್ವಾತ್ ಸ್ವಸ್ಯ ಸ್ವಸ್ಮಿನ್ ಅಪ್ಯಾಚ್ಯ. ಈ ಶ್ರುತಿಯಲ್ಲಿ ಈ ಶ್ರುತಿಯಲ್ಲಿ ಪ್ರತಿಪಾದಿಸಲ್ಪಟ್ಟ ಆತ್ಮ ಪೂರ್ಣನಾಗಿದ್ದಾನೆ. ಇನ್ನೊಂದು ಸ್ವಸ್ಮಿನ್ ಸ್ವಸ್ಯ ಸ್ವಸ್ಮಿನ್ ಅಪ್ಯಾಚ್ಯ. ಸ್ವಸ್ಯ ಅಂದರೆ ಅವತಾರ ರೂಪವು ಸ್ವಸ್ಮಿನ್ ತನ್ನಲ್ಲೇ ಮೂಲ ರೂಪದಲ್ಲಿಯೇ ಅಪ್ಯಯ ಲಯ ಹೊಂದುತ್ತದೆ ಅಂತ ಕೂಡ ಬಂದಿದೆ. ಗೌಣಸ್ಯ ಅಪೂರ್ಣತ್ವಾತ್ ಅನ್ಯಸ್ಮಿನ್ ಲಯಾಚ್ಯ ಇತ್ಯರ್ಥ. ಗೌಣವಾದ ಜೀವ ಏನಿದ್ದಾನೆ ಇವನು ಅಪೂರ್ಣನಾಗಿದ್ದಾನೆ. ಇವನು ಭಗವಂತನಂತೆ ಅಲ್ಲ, ಇವನು ಅಪೂರ್ಣ. ಇವನು ಮತ್ತೆ ಇವನು ತನ್ನಲ್ಲಿ ತಾನು ಲೀನ ಆಗುವುದಲ್ಲ. ಈ ಜಗತ್ತಿನಲ್ಲಿ ಪ್ರತಿಯೊಂದು ಕೂಡ ಪರಮಾತ್ಮನೊಂದನ್ನು ಹೊರತುಪಡಿಸಿದರೆ, ಲಕ್ಷ್ಮೀದೇವಿಯವರಿಗೆ ಪ್ರತಿಯೊಂದು ಕೂಡ ಇನ್ನೊಂದರಲ್ಲಿ ಲಯ ಹೊಂದುತ್ತದೆ. ಲಕ್ಷ್ಮೀದೇವಿಗೆ ಈ ಲಯ ಅಂತನ್ನುವುದು ಅಷ್ಟು ಪೂರ್ಣವಾಗಿ ಸಂಬಂಧಪಡೋದಿಲ್ಲ, ಆದರೂ ಉಳಿದ ದೇವತೆಗಳಿಗೆ ಸಂಬಂಧಪಡ್ತದೆ. ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಬಂದಿರುವಂತೆ ಪ್ರಕೃತಿ ಹರೇರ್ ಅತ್ಯಂತ ಸಾಮೀಪ್ಯಂ ಪ್ರಕೃತಿಯ ಲಯ ಉಚ್ಯತೆ ಅಂತ ಒಂದು ಕಡೆ ಹೀಗೆ ಬಂದಿದೆ ಅಂತ ನೆನಪು. ಹಿಂದೆ ಒಂದ್ಸರಿ ಅದನ್ನ ಹೇಳಿದ್ದೆ. ಲಕ್ಷ್ಮೀದೇವಿಗೆ ಭಗವಂತನಲ್ಲಿ ಲಯ ಅಂದ್ರೆ ಆ ಭಗವಂತನ ತೀರ ಸಮೀಪಕ್ಕೆ ಹೋಗಿ ಇದ್ದು ಬಿಡುವುದು ಅಂತ ಅದರ ಅರ್ಥ ಆಗ್ತದೆ. ಈ ಉಳಿದವರೆಲ್ಲರೂ ಕೂಡ ಆ ಭಗವಂತನಲ್ಲಿ ಪ್ರತಿಯೊಬ್ಬ ದೇವತೆಯೂ ಕೂಡ ತನ್ನಕ್ಕಿಂತ ಶ್ರೇಷ್ಠನಾದ ದೇವತೆಯಲ್ಲಿ ಲಯ ಹೊಂದುತ್ತಾ ಹೋಗ್ತಾರೆ ಅಂತ ಹೀಗೆ ಶಾಸ್ತ್ರದಲ್ಲಿದೆ. ಅನ್ಯಸ್ಮಿನ್ ಲಯಾಚ್ಯ, ಈ ಗೌಣನಾದ ಜೀವ ಏನಿದ್ದಾನೆ ಅನ್ಯಸ್ಮಿನ್, ಇನ್ನೊಬ್ಬ ಯಾವನನ್ನಾದ್ರಲ್ಲೂ ಲಯ ಹೊಂದುತ್ತಾನೆ ಹೊರತು ತನ್ನಲ್ಲಿ ತಾನು ಲಯ ಹೊಂದುವುದಲ್ಲ. ಆದ್ದರಿಂದ ಇಲ್ಲಿ ತನ್ನಲ್ಲಿ ತಾನೇ ಲಯ ಹೊಂದುತ್ತಾನೆ ಅಂತ ಒಂದು ಮಾತು ಬಂದಿದೆ, ಪೂರ್ಣ ಅಂತ ಇನ್ನೊಂದು ಬಂದಿದೆ. ಇದನ್ನೆಲ್ಲ ಗಮನಿಸಿದ್ರೆ
ಇದು ಗೌಣ ಆತ್ಮನೇ ಆಗಿದ್ದಿರಬೇಕು ಅಂತ ಹೀಗೆ ನಾವು ತಿಳ್ಕೋಬೇಕು. ಹಾಗೆ ನನಗೆ ಅದು ನೆನಪಿಗೆ ಬಂದದ್ದನ್ನು ಹೇಳಿದ್ನಲ್ಲ, ಹರೇರತ್ಯಂತ ಸಾಮೀಪ್ಯಂ ಲಯೋ ಲಕ್ಷ್ಮ್ಯಾ ಪ್ರಕೀರ್ತಿತಃ ಪುರುಷೇಣಾಪಿ ಸಾಮೀಪ್ಯಂ ಪ್ರಕೃತಿರ್ ಲಯ ಉಚ್ಯತೆ. ನೋಡಿ, ಇದು ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂಥ ಮಾತು. ಯಾವ ಸ್ಕಂಧ ನೆನಪಿಲ್ಲ. ಅಂತೂ ಲಕ್ಷ್ಮೀದೇವಿಗೆ ಲಯ ಅಂದ್ರೆ ಏನು? ಭಗವಂತನ ಅತ್ಯಂತ ಸಮೀಪ ಇರುವುದು, ಯಾವಾಗಲೂ ಆತನ ಸಮೀಪದಲ್ಲೇ ಇದ್ದಾಳೆ. ಸೃಷ್ಟಿ ಕಾರ್ಯಗಳನ್ನೆಲ್ಲ ನಿಲ್ಲಿಸಿ ಅವಳು ಭಗವಂತನ ಜೊತೆಗೆ ಇದ್ದು ಬಿಡುವುದಕ್ಕೆ ಅವಳಿಗೆ ಲಯ ಅಂತಾರೆ. ಅಲ್ಲೇ ಮತ್ತು ಒಂದು ಮಾತಿದೆ, ಪುರುಷೇಣಾಪಿ ಸಾಮೀಪ್ಯಂ ಪ್ರಕೃತಿಯಲ್ಲಿ ಲಯ ಉಚ್ಯತೆ. ಪ್ರಕೃತಿಗೆ ಲಯ ಅಂದ್ರೆ ಪುರುಷನಿಂದ ಪುರುಷ ಶಬ್ದವಾಚ್ಯನಾದ ಭಗವಂತನ ಸಾಮೀಪ್ಯ ಅಂತ ಹೀಗದರ ಅರ್ಥ. ಇದು ಭಾಗವತ ತಾತ್ಪರ್ಯ. ಅಲ್ಲಿ ಅದೇನು ಇಲ್ಲಿ ನಮಗೆ ಬಹಳ ಸಂಬಂಧಪಟ್ಟಿಲ್ಲ. ಆದರೂ ಭಗವಂತನ ಇದೊಂದು ನಿಯಮ, ತನ್ನಲ್ಲಿ ತಾನು ಲಯ ಹೊಂದುವುದು ಅನ್ನೋದು ಭಗವಂತನಿಗೆ ಮಾತ್ರ ಸಂಬಂಧಪಡ್ತದೆ. ಉಳಿದವರೆಲ್ಲಾದರೂ ಬೇರೆ ಕಡೆನೇ ಲಯ ಹೊಂದುತ್ತಾರೆ ಅಂತ ಅದರ ಅಭಿಪ್ರಾಯ ಆಗ್ತದೆ. ಗೌಣಸ್ಯ ಅಪೂರ್ಣತ್ವಾತ್, ಗೌಣನಾದ ಜೀವ ಏನಿದ್ದಾನೆ ಅವನು ಅಪೂರ್ಣ ಮತ್ತು ತನ್ನಲ್ಲಿ ತಾನು ಲಯ ಹೊಂದುವುದಲ್ಲ, ಅನ್ಯಸ್ಮಿನ್ ಮತ್ತೊಬ್ಬರಲ್ಲಿ ಲಯ ಹೊಂದುತ್ತಾನೆ ಕೂಡ ಅಂತ ಇದು ಅದರ ಅಭಿಪ್ರಾಯ. ಆದ್ರಿಂದ ಇಲ್ಲಿ ಗೌಣನಾದ ಆತ್ಮನನ್ನು ತಗೊಳ್ಬಾರ್ದು, ಹೊತ್ತು ನಿರ್ಗುಣನಾದ ಆತ್ಮನನ್ನೇ ತಗೊಳ್ಬೇಕು ಅಂತ. ನನು ಅಯಂ ಸ್ವಾಪ್ಯಯವಾನ್ ಅನ್ಯತ್ರ ಅಲೀನೋಪಿ ಗೌಣ ಸ್ಯಾತ್ ನಿರ್ಗುಣ ಅನ್ಯ ಅಸ್ತು ಇತಿ ಚೇನ್ನ. ಇದ್ರ ಮೇಲೆ ಅವ್ರದ್ದು ಮತ್ತೊಂದು ಪ್ರಶ್ನೆ ಇದೆ. ಇಲ್ಲಿ ಸ್ವಾಪ್ಯಯವಾನ್, ಸ್ವಾಪ್ಯಯ ಅಂತ ಶಬ್ದ ಇದೆಯಲ್ಲ, ಅಪ್ಯಯ ಅಂದ್ರೆ ಲಯ ಅಂತ ಅರ್ಥ, ಸ್ವ ಅಪ್ಯಯ ಅಂದ್ರೆ ತನ್ನಲ್ಲೇ ತನಗೆ ಲಯ ಅಂತ ಅರ್ಥ. ಈ ತನ್ನಲ್ಲೇ ತಾನು ಲಯ ಹೊಂದುವಂತಹ, ಇನ್ನೊಂದರಲ್ಲಿ ಲಯ ಹೊಂದದಂತಹ ಇವೆರಡು ಸ್ವಭಾವಗಳು ಇದು ನಿರ್ಗುಣ ಬ್ರಹ್ಮನ ಸ್ವಭಾವ ಅಂತ ನೀವು ದ್ವೈತಿಗಳು ಹೇಳ್ತಾ ಇದ್ದೀರಿ. ಉಳಿದಿದ್ದೆಲ್ಲವೂ ಬೇರೊಬ್ಬರಲ್ಲಿ ಲಯ ಹೊಂದುತ್ತದೆ. ಇವು ಮಾತ್ರ, ಈ ಭಗವಂತ ಮಾತ್ರ ಅವನು ಒಂದು ರೂಪ ಇನ್ನೊಂದರಲ್ಲಿ ಲಯ ಹೊಂದೋದಿಲ್ಲ, ತನ್ನಲ್ಲೇ ಒಂದೊಂದು ರೂಪದಲ್ಲಿ ಲಯ ಹೊಂದುತ್ತದೆ. ಹೀಗೆ ತನ್ನಲ್ಲೇ ಲಯ ಹೊಂದುವ, ಇನ್ನೊಂದರಲ್ಲಿ ಲಯ ಹೊಂದದೇ ಇರುವಂತಹ ಈ ಒಂದು ಸ್ವಭಾವವುಳ್ಳಂತಹ ಈ ತತ್ವ, ಅದು ಶ್ರುತಿಯಲ್ಲಿ ಪ್ರತಿಪಾದಿತವಾದ ತತ್ವ. ಗುಣಬದ್ಧ ಜೀವನೇ ಆಗಲಿ, ಏನು ತೊಂದರೆ? ನಿರ್ಗುಣ ಇನ್ನೂ ಒಬ್ಬ ಬೇರೆ ನಿರ್ಗುಣ ಇದ್ದಾನೆ ಅಂತ ಹೇಳೋಣ, ನಿರ್ಗುಣ ಬೇರೊಬ್ಬ ಇದ್ದಾನೆ ಅಂತ ಯಾಕೆ ಹೇಳಬಾರದು ಅಂತ ಪ್ರಶ್ನೆ. ಪೂರ್ಣಮದ ಪೂರ್ಣಮಿದಂ ಅಂತನ್ನುವಲ್ಲಿ ವರ್ಣಿತನಾದ ಬ್ರಹ್ಮನೇ, ಈ ವರ್ಣಿತವಾದಂತಹ ತತ್ವವೇ ಇದು ಗುಣಬದ್ಧನಾದ ಜೀವ. ನಿರ್ಗುಣನಾದವನು ಮತ್ತೊಬ್ಬ ಯಾರನ್ನು ಹೇಳೋಣ ಅಂತಾದ್ರೆ ಆವಾಗ ಇದು ಬಹಳ ದೊಡ್ಡ ಸಮಸ್ಯೆ ಕಾರಣ ಆಗ್ತದೆ ಅಂತ ನಮ್ಮ ಅಭಿಪ್ರಾಯ. ಈ ಶ್ರುತಿಯಲ್ಲಿ ಪ್ರತಿಪಾದಿತನಾದವನು ನಿರ್ಗುಣ ಬ್ರಹ್ಮ ಅಂತ ನಾವು ಹೇಳ್ತಾ ಇದ್ದೀವಿ, ಇಲ್ಲ ಇವನು ಸಗುಣನೇ ಆದಂತಹ ಜೀವ ಅಂತ ನೀವು ಹೇಳ್ತಾ ಇದ್ದೀರಿ. ಇಲ್ಲಿ ಪ್ರತಿಪಾದಿತನಾದಂತಹ ತನ್ನಲ್ಲಿ ತಾನು ಲಯ ಹೊಂದುವಂತಹ ವ್ಯಕ್ತಿ ಅವನು ಗೌಣ ಜೀವ ಅಂತ ನೀವು ಅರ್ಥ ಮಾಡುವುದಾದ್ರೆ, ಮತ್ತೆ ನಿರ್ಗುಣ ಇನ್ನೊಬ್ಬ ಇದ್ದಾನೆ ಅಂದ್ರೆ ಇವರಿಬ್ಬರೂ ಕೂಡ, ಈ ಗೌಣ ಜೀವ ಮತ್ತೆ ನಿರ್ಗುಣವಾದ ಆ ತತ್ವ, ಅವರಿಬ್ಬರೂ ಕೂಡ ಪ್ರಳಯ ಕಾಲದಲ್ಲಿ ಲಯಹೀನರಾಗಿಯೇ ಇರ್ತಾರೋ ಅಥವಾ ಲಯ ಹೊಂದುತ್ತಾರೋ ಅಂತ ಕೇಳಬೇಕು. ನಿಮ್ಮನ್ನ ಪ್ರಶ್ನೆ ಕೇಳ್ತೀವಿ ನಾವು. ಈ ಥರದ ಪ್ರಶ್ನೆ ಮಾಡಿ ಇದು ಸರಿಯಲ್ಲ ಅದು ಸರಿಯಲ್ಲ, ನಾದ್ಯ ನದ್ವಿತೀಯ ಅಂತ ಮುಂದೆ ಅದನ್ನ ನಿರಾಕರಿಸ್ತಾರೆ. ನಚಾಯಂ ಗೌಣ ನನು ಅಯಂ ಸ್ವಾಪ್ಯಯವಾನ್, ತನ್ನಲ್ಲಿ ತಾನು ಲಯ ಹೊಂದುವಂತಹ, ಅನ್ಯತ್ರ ಅಲೀನ, ಬೇರೊಬ್ಬರಲ್ಲಿ ಲಯ ಹೊಂದದಂತಹ ತತ್ವ, ಇವನು ಗೌಣವೇ ಆಗಲಿ ಅಲೀನೋಪಿ, ಹೀಗೆ ಈ ಎರಡು ಲಕ್ಷಣಗಳು ಅವನಲ್ಲಿ ಇದ್ರೂ ಕೂಡ ಅವನು ನಿರ್ಗುಣ ಅಂತ ನಾವು ಹೇಳಬೇಕಾಗಿಲ್ಲ, ಸಗುಣ ಅಂತಲೇ ಹೇಳೋಣ. ಅಪಿ ಅನ್ನೋದ್ರಿಂದ ಆ ಎರಡು ಲಕ್ಷಣಗಳು ಶ್ರುತ್ಯುಕ್ತವಾದ ಲಕ್ಷಣಗಳನ್ನು ಹೊಂದಿದ್ರು ಅವನು ಗೌಣನೇ ಆಗಲಿ, ನಿರ್ಗುಣನಾಗೋದು ಬೇಡ. ಗೌಣಸ್ಯಾತ್ ನಿರ್ಗುಣ ಅನ್ಯ ಅಸ್ತು, ನಿರ್ಗುಣನಾದಂಥ ಮತ್ತೊಂದು ತತ್ವವನ್ನು ಅವನು ಬೇರೆನೇ ಇದ್ದಾನೆ, ಆ ನಿರ್ಗುಣನ ಬಗ್ಗೆ ಇಲ್ಲಿ ವರ್ಣನೆ ಮಾಡೇ ಇಲ್ಲ. ಇತಿಥಿಯನ್ನ ಇದು ಈ ಅಭಿಪ್ರಾಯ ಸರಿಯಲ್ಲ. ಯದಿ ಅಯಂ ಸ್ವಾಪ್ಯಯವಾನ್ ಗೌಣ, ಈ ಶ್ರುತಿಯಲ್ಲಿ ವರ್ಣಿತನಾದಂತಹ ಸ್ವಾಪ್ಯಯವನ್ನು ಪಡೆಯುವ, ತನ್ನಲ್ಲೇ ಲಯವನ್ನು ಪಡೆಯುವ ಅದು ಲಕ್ಷಣ. ಅದಕ್ಕೆ ಅದನ್ನು ಮತ್ತೆ ಹೇಳ್ತಿದ್ದಾರೆ. ತನ್ನಲ್ಲಿ ತಾನೇ ಲಯವನ್ನು ಪಡೆಯುವಂತಹ ತತ್ವ ಈ ಶ್ರುತಿಯಲ್ಲಿ ಏನು ವರ್ಣಿತನಾಗಿದ್ದಾನೆ ಅವನು ಗೌಣ. ಯದಿ ಗೌಣ
ಒಂದು ವೇಳೆ ಅವನು ಗೌಣ ಅಂತ ಆದರೆ ತರ್ಹಿ ಅಯಂ ನಿರ್ಗುಣಶ್ಚ ಉಭೌ. ಅಯಂ ಗೌಣನಾದಂಥ ಈ ಜೀವ ಮತ್ತು ನಿರ್ಗುಣನಾದಂಥ ಆ ಬ್ರಹ್ಮ ಇವರಿಬ್ಬರೂ ಕೂಡ ಪ್ರಳಯೇ ಲಯಹೀನವು ತಿಷ್ಠತಃ, ಪ್ರಳಯ ಕಾಲ ಬಂದಾಗ ಲಯವಿಲ್ಲದೆ ಹಾಗೇ ಇದ್ದು ಬಿಡ್ತಾರೋ ಅಥವಾ ಲಯ ಹೊಂದುತ್ತಾರೋ ಅಂತ ಹೀಗೆ ನಾವು ನಿಮ್ಮನ್ನು ಕೇಳ್ತೇವೆ. ಲಯಹೀನವು ತಿಷ್ಠತಃ ಉತ ಏಕಸ್ಮಿನ್ ಅನ್ಯಸ್ಯ ಲಯೋ ಭವತಿ. ಲಯ ಹೊಂದದೆ ಹಾಗೆ ಇದ್ದು ಬಿಡ್ತಾರೋ ಅಥವಾ ಲಯ ಹೊಂದುತ್ತಾರೋ ಅಂತ ಕೇಳ್ತೇವೆ. ಆ ಲಯ ಹೊಂದುತ್ತಾರೋ ಅಂತ ಎರಡನೇ ಪಕ್ಷ ಇಲ್ಲಿ ಟೀಕಾವಾಕ್ಯದಲ್ಲಿ ಕಾಣಿಸ್ತಿಲ್ಲ. ನಾನು ಅದನ್ನು ಅರ್ಥ ಸೌಲಭ್ಯಕ್ಕಾಗಿ ಊಹಿಸಿ ಹೇಳಿದೆ ಅಷ್ಟೆ. ಈ ಗೌಣನಾದ ಜೀವ ಮತ್ತು ನಿರ್ಗುಣ ಬ್ರಹ್ಮ ಇವರಿಬ್ಬರೂ ಕೂಡ ಪ್ರಕೃತಿ ಲಯವಾದಾಗ, ಪ್ರಳಯ ಆದಾಗ ಲಯರಹಿತರಾಗಿ ಇಬ್ಬರೂ ಹಾಗೆ ಕಂಟಿನ್ಯೂ ಆಗ್ತಾರೋ, ಗೌಣ ಜೀವ ಮತ್ತು ನಿರ್ಗುಣ ಬ್ರಹ್ಮ ಇಬ್ಬರೂ ಕೂಡ, ಅಥವಾ ಲಯ ಹೊಂದುತ್ತಾರೋ ಅಂತ ಕೇಳಬೇಕು. ಹೊಂದುತ್ತಾರೆ ಅಂದಮೇಲೆ ಎಲ್ಲಿ ಲಯ ಹೊಂದುತ್ತಾರೆ ಅಂತ ಮುಂದಿನ ಪ್ರಶ್ನೆ. ಉತ ಏಕಸ್ಮಿನ್ ಅನ್ಯಸ್ಯ ಲಯೋ ಭವತಿ. ಇವು ಎರಡರಲ್ಲಿ ಯಾವುದೋ ಒಂದಕ್ಕೆ ಇನ್ನೊಂದರಲ್ಲಿ ಲಯ ಆಗ್ತದೋ ಹೇಗೆ? ಇದು ಅನ್ಯೋನ್ಯಸ್ಮಿನ್ ಲಯ ಅಂತ ಆಗಲ್ಲ. ಇದು ಅದರಲ್ಲಿ ಅದು ಇದರಲ್ಲಿ ಅಂತಲ್ಲ. ಇವು ಎರಡರ ಪೈಕಿ ಒಂದು ಇನ್ನೊಂದರಲ್ಲಿ ಲಯ ಹೊಂದುತ್ತದೋ ಹೇಗೆ? ಇದು ನಿಮ್ಮನ್ನು ನಾವು ಹೀಗೆ ಪ್ರಶ್ನೆ ಕೇಳ್ತೇವೆ. ಆ ಪ್ರಶ್ನೆ ಕೇಳಿ ಮುಂದೆ ಆ ಪ್ರಶ್ನೆಗೆ ನೀವೇನು ಉತ್ತರ ಕೊಡ್ತೀರಿ ಅನ್ನೋದನ್ನು ಅವಲಂಬಿಸಿ ಮತ್ತೆ ನಮ್ಮ ನಿರಾಕರಣೆಯೂ ಕೂಡ ಇರ್ತದೆ ಅಂತ ತಾತ್ಪರ್ಯ. ಪೂರ್ಣಮದ ಪೂರ್ಣಮಿದಂ ಅನ್ನುವ ಮಾತಿದೆಯಲ್ಲ, ಅದು ಪೂರ್ಣವಾಗಿದೆ, ಇದು ಪೂರ್ಣವಾಗಿದೆ ಅಂತ ಅರ್ಥ ಹೇಳ್ತಿದ್ದ. ಆದರೆ ಅದಕ್ಕೆ ನಾವು ಅದು ಅಂದ್ರೆ ಮೂಲ ರೂಪ ಅಂತ ಅರ್ಥ ಮಾಡಿದ್ವಿ, ಇದು ಅಂದ್ರೆ ಅವತಾರ ರೂಪ ಅಂತ ಅರ್ಥ ಮಾಡಿದ್ವಿ. ಈ ವೇದವಾಕ್ಯದಲ್ಲಿ ಮೂಲ ರೂಪ ಅವತಾರ ರೂಪ ಅಂತ ಏನೂ ಬರಲಿಲ್ಲ. ಆದ್ರಿಂದ ಹೀಗೆ ನಾವು ವ್ಯಾಖ್ಯಾನ ಮಾಡಿದ್ದು ಯಾವ ಆಧಾರದಿಂದ ಅಂತೊಂದು ಜಿಜ್ಞಾಸೆ ನಮಗೆ ಬರ್ತದೆ. ವೇದವೇ ಎಲ್ಲಿಯಾದ್ರೂ ಈ ಥರ ಬೇರೆ ಕಡೆ ಹೇಳಿದೆಯೋ ಅಥವಾ ಬೇರೆ ಯಾವ್ದಾರ ಆಧಾರದಿಂದ ಹೀಗೆ ತಿಳ್ಕೋಬೇಕು ಅಂತ. ವಸ್ತುತಃ ಈ ಋಗಾದಿ ವೇದಗಳನ್ನೆಲ್ಲ ಪೂರ್ಣವಾಗಿ ಓದಿ ನಾವು ಗಮನಿಸಿದ ಮೇಲೆ ಕೂಡ ಅಲ್ಲಿ ಸ್ಪಷ್ಟವಾಗಿ ಹೀಗೆ ಮೂಲ ರೂಪಗಳು, ಅದರಿಂದ ಅವತಾರ ರೂಪಗಳು ಹೊರಗೆ ಹೊಮ್ಮಿದ್ದು ಅದೆಲ್ಲ ಹಾಗೆ ಸ್ಪಷ್ಟವಾಗಿ ತಿಳಿದು ಬರೋದಿಲ್ಲ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ನಿರುದ್ಧ ಅನ್ನುವ ರೂಪಗಳು, ಉಳಿದ 22 ಅವತಾರಗಳು, ಈ ಥರದ್ದೆಲ್ಲ ಅದರದ್ದು ವರ್ಣನೆ ಪೂರ್ಣವಾಗಿ ಬರೇ ವೇದಗಳಲ್ಲಿ ಕಾಣಿಸೋದಿಲ್ಲ. ಅದಕ್ಕೆ ಇತಿಹಾಸ ಪುರಾಣಾಭ್ಯಾಮ್ ವೇದಂ ಸಮಪು ಬ್ರಹ್ಮಯೇತ್ ಅಂತ ಹೇಳೋದು. ಇತಿಹಾಸ ಮತ್ತು ಪುರಾಣಗಳ ಮೂಲಕ, ಭಾಗವತಾದಿ ಪುರಾಣಗಳು ಮತ್ತು ಭಾರತ ಮೊದಲಾದ ಇತಿಹಾಸಗಳ ಮೂಲಕ ವೇದಗಳಿಗೆ ಅರ್ಥ ಮಾಡಬೇಕು ಅಂತ ಹೇಳೋದು. ಇದ್ರ ಬಗ್ಗೆ ವಾದಿಗಳಲ್ಲಿ ಭಿನ್ನಾಭಿಪ್ರಾಯ ಇರಬಹುದು. ವೇದಗಳಿಗೆ ಪ್ರತ್ಯೇಕನೇ ಅರ್ಥ ಮಾಡಬೇಕು, ಇತಿಹಾಸ ಪುರಾಣಗಳ ಮೂಲಕ ಅರ್ಥ ಮಾಡಿದರೆ ವೇದಗಳಿಗೆ ಅಪಚಾರ ಮಾಡಿದಂಗೆ ಆಗ್ತದೆ ಅಂತನ್ನುವರು ಇದ್ದಾರೆ. ಬೇರೆ ಬೇರೆ ವಾದಿಗಳು, ನಮ್ಮಲ್ಲೆಲ್ಲ ಅಂತೂ ಹಾಗೊಂದು ದೃಷ್ಟಿಕೋನ ಇದೆ. ಆದರೆ ಮಹಾಭಾರತದಲ್ಲಿ ಆದಿಪರ್ವದಲ್ಲಿ ಇದು ಸ್ಪಷ್ಟವಾಗಿದೆ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪ ಬ್ರಹ್ಮಯೇತ್ ವಿಭೇತ್ಯಲ್ಪಶ್ರುತಾದ್ ವೇದ ಮಾಮಯಂ ದೂಷಯೇದಿತಿ ಅಂತ. ಪೂರ್ಣವಾದ ಅಧ್ಯಯನದ ಹಿನ್ನೆಲೆ ಇಲ್ಲದೆ ಇರುವಂತಹ ವ್ಯಕ್ತಿಯನ್ನು ನೋಡಿ ವೇದಾಭಿಮಾನಿ ದೇವತೆ ಭಯ ಪಡ್ತಾಳಂತೆ, ಇವನು ನನ್ನನ್ನು ಹಾಳು ಮಾಡ್ತಾನೆ ಅಂತ. ಆದ್ದರಿಂದ ಇತಿಹಾಸ ಪುರಾಣಗಳ ಮೂಲಕವೇ ಸರಿಯಾಗಿ ಅದಕ್ಕೆ ಅರ್ಥ ಮಾಡಬೇಕು. ಇತಿಹಾಸ ಪುರಾಣಗಳಲ್ಲಿ ಈ ಥರದ ಅನೇಕ ಅವತಾರಗಳ ರೂಪಗಳ ವರ್ಣನೆ ಇರ್ತದೆ. ಉದಾಹರಣೆಗೆ ಭಾಗವತದಲ್ಲೇ ಆ ಮೂಲ ರೂಪ, ಅದರಿಂದ ಅವತಾರ ರೂಪಗಳು ಹೊರಗೆ ಬಂದದ್ದು, ಜಗೃಹೇ ಪೌರುಷಂ ರೂಪಂ ಇತ್ಯಾದಿಗಳ ವರ್ಣನ ಕೇಳಿ ಬರ್ತದೆ. ಭಗವಂತ ಪೂರ್ಣ ಅಂತನ್ನುವ ಸಂಗತಿ ಅದು ಉಪನಿಷತ್ತುಗಳಲ್ಲಿ, ವೇದಗಳಲ್ಲಿ ಅದೆಲ್ಲ ಇದ್ದೇ ಇರ್ತದೆ. ಮತ್ತೆ ಇವು ಎಲ್ಲ ಅವತಾರಗಳು ಕೂಡ ಪೂರ್ಣ ಅಂತನ್ನುವ ಸಂಗತಿ. ಇನ್ನ ಯಾವ ಭಗವಂತನ ಅವತಾರ ಹೌದು, ಯಾವುದು ಭಗವಂತನ ಅವತಾರ ಅಲ್ಲ, ಇವೆಲ್ಲವನ್ನು ಕೂಡ ವೇದದಿಂದ ಪೂರ್ಣವಾಗಿ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಅವನ್ನೆಲ್ಲವನ್ನು ಮತ್ತೆ ಪುರಾಣಾದಿಗಳ ಮೂಲಕನೇ ತಿಳ್ಕೊಳ್ಬೇಕಾಗ್ತದೆ. ವೇದಗಳ ಭಾಷೆ ಬಹಳ ಜಟಿಲ ಆದ್ದರಿಂದ ಮತ್ತು ಇದ್ದ ಕೆಲವು ವೇದ ಭಾಗಗಳನ್ನು ನಾವು ಕಳ್ಕೊಂಡಿರೋದ್ರಿಂದ ವೇದದಿಂದ ಅದು ಪೂರ್ಣವಾಗಿ ತೀರ್ಮಾನ ಆಗೋದಿಲ್ಲ, ಶಾಸ್ತ್ರಗಳ ಮೂಲಕವೇ ಆಗ್ತದೆ. ಹೀಗಿರುವುದರಿಂದಲೇ ಪೂರ್ಣಮದ ಪೂರ್ಣಮಿದಂ ಅನ್ನೋ ಮಾತಿಗೆ ಅನೇಕ ಜನ ಅದ್ವೈತದಲ್ಲಿ ಬೇರೆ ಬೇರೆ ಥರ ಅರ್ಥ ಮಾಡಿ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಪೂರ್ಣಮತಃ ಆ ಭಗವಂತ ಪೂರ್ಣ. ಈಗ ನಮಗೆ ಅತಃ ಅಂದ್ರೆ ಅದು ಅಂತ ಗೊತ್ತು, ಅದು ಅಂದ್ರೆ ಯಾವುದು ದೂರದಲ್ಲಿರೋದು ಅಂತ ಅರ್ಥ ಮಾಡ್ಕೋತೀವಿ. ಭಗವಂತ ಪೂರ್ಣ. ಇನ್ನು ಪೂರ್ಣಮಿದಂ ಇದು ಪೂರ್ಣ ಅಂದ್ರೆ ಇದು ಅಂದ್ರೆ ಯಾವುದು? ಈ ಜಗತ್ತಲ್ಲಿರುವಂಥ ಜೀವ.
ಇನ್ನು ಇದು ಒಂದು ಈ ಜಗತ್ತು ಅಂತ ಹಾಗೆ ಕೂಡ ತಿಳ್ಕೊಳ್ಳೋರು ಯಾರಾದ್ರು ಇರ್ತಾರೆ. ಅಂದ ಪರಮಾತ್ಮನೂ ಪೂರ್ಣ, ಜೀವನೂ ಪೂರ್ಣ ಅಂತ ಹೀಗೆ ಅರ್ಥ ಮಾಡೋರು ಇದ್ದಾರೆ. ಆದ್ರಿಂದ ಇದು ಐಕ್ಯವನ್ನು ಪ್ರತಿಪಾದನೆ ಮಾಡ್ತದೆ ಅಂತ ಹೇಳುವವರು ಕೂಡ ಸಿಗ್ತಾರೆ. ಹೀಗೆ ವೇದ ತುಂಬ ಅಸ್ಪಷ್ಟವಾಗಿರುವುದರಿಂದಲೇ, ಅನೇಕ ಅರ್ಥಗಳಿಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಇರುವಂಥ ಶಬ್ದಗಳನ್ನು ಒಳಗೊಂಡದ್ರಿಂದಲೇ ಇಂಥ ಸಮಸ್ಯೆಗಳಾಗೋದು. ಆದರೆ ಅದಕ್ಕೆ ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಆಧಾರಗಳಿಗೆ ಅನುಸಾರವಾಗಿ ಹೀಗೆ ಅರ್ಥ ಮಾಡಬೇಕಾಗ್ತದೆ. ಅದಹ ಇದಮ್ ಅನ್ನೋದಕ್ಕೆಲ್ಲದಕ್ಕೂ ಕೂಡ ಇದಮ್ ಅಂದರೆ ಈ ಜೀವ ಅಂತ ನೀವು ಇಟ್ಕೊಂಡ್ರು ಜೀವ ಪೂರ್ಣ ಅಲ್ಲ, ಜೀವನಿಗೆ ನಿಯಾಮಕವಾಗಿ ಒಳಗಿರುವಂತಹ ರೂಪ ಪೂರ್ಣ. ಅದು ಒಂದು ರೀತಿಯ ಅವತಾರ ರೂಪವೇ, ಅವತಾರ, ಆವೇಶ ಇತ್ಯಾದಿ ರೂಪಗಳು, ಅವು ಕೂಡ ಎಲ್ಲವೂ ಪೂರ್ಣವಾಗಿವೆ. ಜೀವನಿಗೆ ಪೂರ್ಣತ್ವ ಅನ್ನುವುದು ಅದು ಶಾಸ್ತ್ರ ವಿರುದ್ಧ. ಜಗತ್ತಂತೂ ಯಾವ ಕಾರಣಕ್ಕೂ ಪೂರ್ಣ ಅಲ್ಲ ಅಂತ ಹೀಗೆಲ್ಲ ನಾವು ಅದನ್ನು ಬೇರೆ ಬೇರೆ ಆಧಾರಗಳ ಮೂಲಕ ತಿಳ್ಕೊಳ್ಬೇಕಾಗ್ತದೆ. ಹೀಗೆ ಪ್ರಶ್ನೆ ಮಾಡಿದ್ದೀನಿ, ಇವತ್ತು ನೋಡಿದ್ದೀವಿ. ಆ ಪ್ರಶ್ನಕ್ಕೆ ಏನು ಉತ್ತರ ಕೊಡ್ತಾರೆ, ಆಚಾರ್ಯ ಏನು ಉತ್ತರ ಕೊಟ್ಟಿದ್ದಾರೆ, ಅದನ್ನು ಜಯತೀರ್ಥರು ಯಾವ ವಾಕ್ಯದಲ್ಲಿ ಹೇಳಿದ್ದಾರೆ ಅನ್ನೋದನ್ನು ನಾಳೆ ದಿವಸ ನೋಡೋಣ.